ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಕ್ರಿಟಿಕಲ್ ಆಗಿರುವಂತಹ ಒಂದು ಕೇಸಸ್ಗಳು ಡೆಫಿನೆಟ್ಲಿ ಬಂದಿರುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬ ಕ್ರಿಟಿಕಲ್ ಅನಿಸಿರುವಂತಹ ಕೇಸ್ ಯಾವುದು? ತುಂಬ ಕ್ರಿಟಿಕಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಒಂಥರ ಮನಸ್ಸಿಗೆ ಘಾಸಿ ಮಾಡಿದಂಥ ಕೇಸು ಅಂತಂದರೆ ನಮ್ಮ ಮುಂಬೈ ತಾಜ್ ಅಟ್ಯಾಕ್ದು. ಮುಂಬೈ ತಾಜ್ ಅಟ್ಯಾಕಲ್ಲಿ US ಇಂದ ಸಪೋರ್ಟ್ ಮಾಡಿದ್ದು ಗ್ಯಾರಿ ವಾರ್ನರ್ ಅಂತ, ನನ್ನ ಸೀನಿಯರ್ ಅವರು. ಸೊ ಆ ಟೈಮ್ನಲ್ಲಿ ನಮ್ಗೆ ಅನಿಸಿದ್ದೇನು ಅಂತಂದರೆ, ಈ ಟೆಕ್ನಾಲಜಿ ಬಗ್ಗೆ ನಮಗೆ ಗೊತ್ತಿತ್ತು. ಸ್ಟೆಗ್ನೋಗ್ರಫಿ ಯೂಸ್ ಮಾಡಿದರು ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದರೆ ಒಂದು ಪಿಕ್ಚರ್ ಹಿಂದೆಗಡೆಗೆ ಆಡಿಯೋ ಮತ್ತು ಟೆಕ್ಸ್ಟ್ ಫೈಲ್ನ ಟ್ರಾನ್ಸ್ಫರ್ ಮಾಡಿದರು. ಅದನ್ನು ಸ್ಟೆಗ್ನೋಗ್ರಫಿ ಅಂತೀವಿ. ಸ್ಟೆಗ್ನೋಗ್ರಫಿ ಗೊತ್ತಿತ್ತು. ಸ್ಟೆಗ್ನೋಗ್ರಫಿ ಗೊತ್ತಿರುವಂಥ ಎಷ್ಟೋ ಜನ ಎಜುಕೇಟೆಡ್ಸು ನಮ್ಮ ಇಂಡಿಯಾದಲ್ಲಿದ್ದರು. ಇಷ್ಟೆಲ್ಲ ಇದ್ದೂ ನಮ್ಮ ದೇಶ ವೀಕ್ ಆಯಿತು ಅವತ್ತು. ಇನ್ಫ್ಯಾಕ್ಟ್ ನಾವೆಲ್ಲ ತಿಳ್ಕೊಂಡಿದ್ದಂಥದ್ದು, ಅಷ್ಟು ಗೊತ್ತಿದ್ರೂ ಅಲ್ಲೊಂದು ಕಡೆ ಅಟ್ಯಾಕ್ ಆಯಿತು. ಅದನ್ನು ನಮಗೆ ತಪ್ಸೋಕ್ಕಾಗಲಿಲ್ಲ. ಹಾಗೆಯೇ ನಮ್ಮ ಹೆಣ್ಣು ಮಕ್ಕಳ ಒಂದು ಕಂಟೆಂಟ್ನು ಇವತ್ತು ಸ್ಟೆಗ್ನೋಗ್ರಫಿ ಯೂಸ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಫೈಲಿನ ಲಿಂಕ್ಗಳನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ದೂ ಒಂಥರ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೀವಲ್ಲ, ಯಾಕೆ? ಏಕೆಂದರೆ ಕೈಗೆ ಏನೋ ಒಂದು ಕೋಳ ಹಾಕಿ ಕೂಡಿಸ್ದಂಗೆ ಆಗ್ತಾಯಿದೆ. ಯಾಕೆ ಹಿಂಗೆ ನಾವು ಮಾಡ್ಕೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಭಾಳ ಹಿಂಸೆ ಇದೆ ನನಗೆ. ಏಕೆಂದರೆ ನಮ್ಮ ಪ್ರತಿಯೊಂದು ಹೆಣ್ಮಗುನೂ ಇವತ್ತು ಏನಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂದರೆ ಯಾವುದೋ ಒಂದು ಪಿಕ್ಚರ್ ಹೋಗಿತ್ತಂತ ಹೇಳ್ದು, ಯಾವುದೋ ಒಂದು ವೀಡಿಯೋ ಹೋಗಿತ್ತಂತ. ನೀವೇ ನೋಡ್ತೀರಾ, ವಿಡಿಯೋ ರಿಲೀಸ್ ಅನ್ನೋದು ಒಂದು ವರ್ಡ್ ಕೇಳಿ ಭಾರಿ ಹಿಂಸೆ ಆಗಿಬಿಡುತ್ತೆ. ಸೊ ಅದು ಯಾರದೇ ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೋ, ಯಾರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೋ, ಎಲ್ಲರ ವಿಡಿಯೋ ತೆಗೆಯೋದು, ಹಾಕೋದು, ಹೆಣ್ಮಕ್ಳ ವಿಷಯದಲ್ಲಿ ಮಾರ್ಕ್ ಮಾಡಿ ಹಾಕೋದು, ದೇಶದ ಸುರಕ್ಷತೆಯ ಒಂದು ವಿಷಯವನ್ನು ತೆಗೆದು ಮಾಮೂಲಿ ನಮ್ಮ ವೆಬ್ಸೈಟ್ಗಳಲ್ಲಿ ಹಾಕೋದು, ಇದೆಲ್ಲವೂ ಆಗ್ತಾಯಿದೆ. ಇದೆಲ್ಲ ಹೆಂಗಾಗಿದೆ ಅಂದರೆ, ಟೆಕ್ನಾಲಜಿ ಗೊತ್ತಿರುವಂಥ ಟೀಮ್ನ ಇಟ್ಕೊಂಡು ಕೈ ಕಟ್ಟಾಕಿ ಕೂರಿಸ್ಕೊಂಡಂಗೆ ಆಗ್ತಾಯಿದೆ. ಇದ್ರ ಬಗ್ಗೆ ಭಾರಿ ಹಿಂಸೆ ಇದೆ ನನಗೆ. ಏಕೆಂದರೆ ಅವಕಾಶ ಕೊಡಬೇಕು, ಇಲ್ಲಿ ಭಾರತದಲ್ಲಿ ಅವಕಾಶ ಕೊಡಬೇಕು. ಇಲ್ಲಾಂದರೆ ಅವರು ಬೇರೆ ದೇಶಕ್ಕೆ ಹೋಗ್ತಾರೆ, ನೋ ಡೌಟ್. ಸೊ ಅದ್ರ ಬಗ್ಗೆ ಇದೆ. ಹಾಗೆಯೇ ಕೇಸ್ಗಳು ಅಂತ ಬಂದಾಗ ಸಾಕಷ್ಟು ಕೇಸ್ಗಳನ್ನ ನೋಡ್ತಾನೆ ಇದ್ದೀನಿ ನಾನು. ಎಸ್ಪೆಷಲಿ ಹೆಣ್ಮಕ್ಳದು, ಅವ್ರಗಳ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಸುಮಾರು ಜನ ಸಿಕ್ಕಾಕೊಂಡಿದ್ದಾರೆ, ಸುಮಾರು ಸೆಲೆಬ್ರಿಟೀಸ್ಗಳು ಸಿಕ್ಕಾಕೊಂಡಿದ್ದಾರೆ. ಅವರು ಎಲ್ರಿಗೂ ಹೆಲ್ಪ್ ಮಾಡಿದಾಗ ಅಯ್ಯೋ ಇವ್ರ ಜೀವನ ಇಷ್ಟೊಂದು ಒಂದು ಕತ್ತಲಲ್ಲಿ ಸೇರ್ಕೊಂಡು ಬಿಟ್ಟಿದಾರಲ್ಲ, ಇವರು ಯಾತಕ್ಕೆ ಹಿಂಗೆ ಸಿಕ್ಕಾಕೊಂಡ್ರು. ಒಂದು ಕೇಸು ಮ್ಯಾಮ್, ಯಾಕಂತಂದರೆ ಜನರಿಗೆ ಅವೇರ್ನೆಸ್ ಬೇಕಾಗಿರೋದ್ರಿಂದಾಗಿ ಹೆಸರು ಹೇಳಬೇಕು ಅಂತೇನಿಲ್ಲ, ಯಾವುದಾದ್ರೂ ಒಂದು ಕೇಸ್. ಯಾಕಂತಂದರೆ ತುಂಬ ಕ್ರಿಟಿಕಲ್ ಸಿಚುವೇಶನ್ಸ್ ಬಂದಿರುವಂಥ ಕೇಸ್ ಇರುತ್ತೆ. ಅಂದರೆ ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ ಆಗಿರೋ ಅಂತ. ಅಫ್ಕೋರ್ಸ್ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ, ಅದರಿಂದ ಹೊರಗೆ ತೊಗೊಂಬರ್ತೀರ. ಯಾಕಂದರೆ ಹೆಣ್ಮಕ್ಳ ಮೇಲೆ ದಿನದಿಂದ ದಿನಕ್ಕೆ ಇಂತಹ ಸಿಚುವೇಶನ್ಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಒಂದು ಕೇಸ್ ಯಾವುದಾದ್ರೂ ಈ ರೀತಿ ಮಾಡಬೇಡ್ರಪ್ಪ ಅಂತ ಹೆಣ್ಮಕ್ಳಿಗೆ ಹೇಳೋದಾದರೆ? 2 ಇಂಪಾರ್ಟೆಂಟ್ ಕೇಸು ಮರ್ಜ್ ಮಾಡಿ ಹೇಳ್ತೀನಿ ನಾನು. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಇಂಜಿನಿಯರು. ಡಾಕ್ಟ್ರು ಇಂಜಿನಿಯರು ಇಬ್ಬರು ಒಂದೇ ಸ್ಟೇಟ್ ಅವರು, ಕೇರಳ ಸ್ಟೇಟ್ ಅವರು. ಸೊ ಹಾಗಾಗಿ ಅವ್ರು 2 ಕೇಸ್ಗಳನ್ನ ಹೇಳ್ತೀನಿ. ಈ ಡಾಕ್ಟ್ರ್ ಕೇಸ್ ಏನಾಯಿತು ಅಂತಂದರೆ, ಅವರು ಅವರ ಮದುವೆಯ ವಿಡಿಯೋ, ಅಂದರೆ ಪ್ರೀ ವೆಡ್ ಶೂಟಿಂಗ್ ಮಾಡ್ಕೊಂಡಿದ್ರು. ಅದನ್ನು ಗೊತ್ತಿರುವಂಥ ಫೋಟೋಗ್ರಾಫರ್ ಮೂಲಕನೇ ಮಾಡಿಸ್ಕೊಂಡಿದ್ರು. ಫೋಟೋಗ್ರಾಫರ್ ಕೂಡ ಫೋಟೋವನ್ನು ಮಾಮೂಲಿ, ನಾನು ಇಂಥ ಫೋಟೋ ತೆಗೆದಿದ್ದೀನಿ, ಇಂಥ ಪ್ರೀ ವೆಡ್ಡಿಂಗ್ ಶೂಟ್ ಆಗಿದೆ ಅಂತ ಎಲ್ಲ ಹಾಕಿದ್ರು. ಅದನ್ನು ಮಾರ್ಫ್ ಮಾಡಿಬಿಟ್ಟಿದ್ರು. ಅದನ್ನು ಮಾರ್ಫ್ ಮಾಡಿ ಈ ಪಾನ್ ವೆಬ್ಸೈಟ್ಸಲ್ಲಿ ಅಪ್ಲೋಡ್ ಆಗೋಗಿತ್ತು. ನಾನು US ಅಲ್ಲಿದ್ದೀನಿ. ಆಕೆ ಫೋನ್ ಮಾಡಿದ್ಲು. ಲಕ್ಕೀಲಿ ನಾನು 2 ದಿನದಲ್ಲಿ ಇಂಡಿಯಾಗೆ ಬರೋದಿತ್ತು. ಸೊ ಇಂಡಿಯಾಗೆ ಬಂದೆ ತಕ್ಷಣ ತಾನೇ ಬಂದು ಮೀಟ್ ಮಾಡಿ, ನೋಡಿ ಮೇಡಮ್ ಅಂದ್ಲು. ನನಗೆ ಫೋನ್ ಮಾಡಿ ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 13,000 ವೆಬ್ಸೈಟಲ್ಲಿ ಸ್ಪ್ರೆಡ್ ಆಗೋಗಿದೆ. ಅದಕ್ಕೆ ಲೈಕ್ಸು, ಅದರ ಶೇರ್ಗಳು ಲಕ್ಷಾಂತರ ಶೇರು. 2 ದಿನ, 2 ನೈಟ್ಸ್ ಅಷ್ಟೇ. 2 ನೈಟ್ಸಲ್ಲಿ ಲಕ್ಷಾಂತರ ಶೇರ್ ಆಗಿಬಿಟ್ಟಿದೆ. ನನಗೆ ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಟ್ರಾನ್ಸಿಟಲ್ಲಿದ್ದೆ, ಟ್ರಾವೆಲ್ ಮಾಡ್ತಾಯಿದ್ದೆ. ಬಂದೆ ಇಂಡಿಯಾಗೆ. ಬಂದಿದ ತಕ್ಷಣ ಆಕೆ ಪೂರ್ತಿ ನನ್ನ ಮುಂದೆ ಕಣ್ಣೀರಲ್ಲಿ ಕೂತ್ಕೊಂಡಿದ್ದಾರೆ. ನಾನು ನೋಡ್ತೀನಿ, ಅವ್ರು ಹೇಳಿದ ದಿನಕ್ಕೂ ನಾನು ಬರೋ ಹೊತ್ತಿಗೂ ಲಕ್ಷಾಂತರ ಲೈಕ್ಗಳು, ಶೇರ್ಗಳಾಗೋಗಿದೆ. ಹೆಂಗೆ ಕಂಟ್ರೋಲ್ ಮಾಡೋದು? ಅದ್ರ ಜೊತೆಗೆ ಅವ್ರ ಫೋಟೋ ಹೇಗೆ ಮಾಡಿದ್ದಾರೆ ಅಂತಂದರೆ, ಈ ಪಾಸ್ ಚಾಲೆಂಜ್ ಅಂತ ಬಂತು. ಅಂದರೆ ಒಂದು ರೆಗ್ಯುಲರ್ ಇಮೇಜು, ಒಂದು ನೇಕೆಡ್ ಇಮೇಜು, ಮತ್ತು ರೆಗ್ಯುಲರು ಮತ್ತು ನೇಕೆಡು, ಆ ಥರ ಮಾಡಿರ್ತಾರೆ. ನೇಕೆಡ್ ಇಮೇಜ್ ಟೈಮಲ್ಲಿ ನೀವು ಪಾಸ್ ಮಾಡಿ ಅದನ್ನು ಪಿಕ್ಚರ್ ಕ್ಯಾಪ್ಚರ್ ಮಾಡಿ ಕೆಳಗಡೆ ಕಮೆಂಟಲ್ಲಿ ಹಾಕಬೇಕು. ಅದು ಪಾಸ್ ಚಾಲೆಂಜ್, ಡರ್ಟಿ ಚಾಲೆಂಜ್ ಮಾಡಿದ್ರು. ಅದು ಆಕೆ ಇಮೇಜ್ನ ಅಲ್ಲಿ ಯೂಸ್ ಮಾಡಿಬಿಟ್ಟಿದ್ರು. ಸೊ ಎಲ್ಲರೂ ಆ ಪಾಸ್ ಚಾಲೆಂಜಲ್ಲಿ ಆಕೆ ಇಮೇಜ್ನ ಕ್ಲಿಕ್ ಮಾಡಿ 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 ಕಮೆಂಟ್ಗಳಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಷ್ಟು ಸಾವಿರಾರು ವೆಬ್ಸೈಟಲ್ಲಿ ಆಕೆದನ್ನು ತೆಗಿಬೇಕು ನಾನು, ಅದು ಪಾಸ್ ಚಾಲೆಂಜನ್ನು ಚಾಲೆಂಜ್ ಮಾಡಬೇಕು ನಾನು. ಲೀಗಲ್ ಟೀಮ್ನ ಮಾತಾಡಿ, ಇಲ್ಲಿ ಈ ಕಡೆ ಮೆಟಾ ಟೀಮ್ ಅವ್ರ ಹತ್ರ ಮಾತಾಡಿ, US ಟೀಮ್ ಅವ್ರ ಹತ್ರ ಮಾತಾಡಿ, ಎಲ್ಲರ ಹತ್ರ ಮಾತಾಡೋದಕ್ಕೂ ನಂಗೆ 4-5 ದಿನ ತೊಗೊಳ್ತು. ಯಾಕೆಂದರೆ ಪ್ರಿಯಾರಿಟಿ ಕೇಸ್ ಅಲ್ಲ ಇದು. ನಾನು ಪುಷ್ ಮಾಡಿ ಇದು ಮಾಡೋದಕ್ಕೆ ಅಲ್ಗೂ ನಾನು US ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಮೆಟಾ ಟೀಮ್ ಅವ್ರ ಹತ್ರ ಮಾತಾಡಿ ಆ ಚಾಲೆಂಜ್, ಪಾಸ್ ಚಾಲೆಂಜ್, ಆ ಲಿಂಕ್ನೇ ಕಂಪ್ಲೀಟ್ ಡಿಲೀಟ್ ಮಾಡಿಸೋದಕ್ಕೂ ಟೈಮ್ ತೊಗೊಳ್ತು. ಆದರೆ ಆಕೆಗಿದ್ದು ಭಯ ಏನು ಅಂದರೆ, ಮದುವೆ ಆಗಿ 3 ತಿಂಗಳಾಗಿದೆ. ಯಾರನ್ನ ಮನೆಗೆ ಬಂದರೆ ಅವಳು ಫೋನ್ ಮಾಡೋಳು, ಮೇಡಮ್ ನನಗೆ ಯಾರು ಬಂದು ಬಾಗಿಲು ತಟ್ಟಿದ್ರು ಭಯ ಆಗುತ್ತೆ, ಯಾರು ವೀಡಿಯೋ ನೋಡಿ ನಮ್ಮ ಮನೆಗೆ ಬರ್ತಾರೋ, ಯಾರು ನಮ್ಮ ಅತ್ತೆ ಮಾವಂಗೆ ಹೇಳ್ತಾರೋ, ಯಾರು ನಮ್ಮ ಯಜಮಾನ್ರಿಗೆ ಹೇಳ್ತಾರೋ, ಯಾರು ಆ ವಿಡಿಯೋ ತೊಗೊಂಡು ಬೇರೆ ಇನ್ಯಾರಿಗೋ ವಿಡಿಯೋ ಹಾಕ್ಬಿಡ್ತಾರೋ, ನನ್ನ ಜೀವನ ನರಕ ಆಗೋಗಿದೆ.
ಆಕೆ ಪಾಪ ದಿನದಲ್ಲಿ 10 ಸಲ ಫೋನ್ ಮಾಡೋಳು ನನಗೆ. ಮೇಡಮ್ ನನಗೆ ಫೋನ್ ಬಂದರೆ ಭಯ ಆಗುತ್ತೆ, ಡೋರ್ ಟ್ಯಾಪ್ ಆದರೆ ಭಯ ಆಗುತ್ತೆ, ಅಮ್ಮನ ಮನೆಗೆ ಹೋಗಿ ಭಯ ಆಗುತ್ತೆ, ರೋಡಲ್ಲಿ ನನ್ನ ಯಾರಾದರೂ ನೋಡಿದ್ರೆ ಭಯ ಆಗುತ್ತೆ. ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಜೀವನ ನರಕ ಆಗೋಗಿದೆ. ಅದು ಡಿಲೀಟ್ ಮಾಡಿಸೋದಕ್ಕೆ ನಾನು 4-5 ದಿನದಲ್ಲಿ ಆಕೆ ಅನುಭವಿಸಿದಂಥ ನರಕ ಬೇರೆ ಯಾರಿಗೂ ಬೇಡ. ಅವಳದೇನು ತಪ್ಪಿಲ್ಲ, ಇಲ್ಲಿ ಯಾರ್ದೇನೂ ತಪ್ಪಿಲ್ಲ. ಆದರೂ ಆನ್ಲೈನಲ್ಲಿ ಈ ರೀತಿಯಾದ ತೊಂದರೆಗಳು ಇರುತ್ತೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ, ನಿಮ್ಮ ವೆಡ್ಡಿಂಗ್ ಶೂಟ್ಗಳಾಗಲಿ ಎಲ್ಲ ಆಗ್ತಿರೋ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಎಸ್ಪೆಷಲಿ ಸೆಲೆಬ್ರಿಟೀಸು ಅವ್ರು ವಿಡಿಯೋ ಶೂಟ್ಸ್ ಮಾಡ್ತಿರ್ತಾರೆ, ಫೋಟೋಗ್ರಫಿಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಗಮನ 10 ಕಡೆ ಇರಬೇಕು ನಿಮಗೆ. ಏಕೆಂದರೆ ಈ ಒಂದು ಕೇಸು ಎಷ್ಟು ನನ್ನನ್ನು ಹಿಂಸೆ ಮಾಡ್ತು ಅಂದರೆ ಮೆಂಟಲಿ, ಪಾಪ ಅವಳು ಮೇಡಮ್ ನನಗೆ ಯಾರಾದರೂ ಎದುರುಗಡೆ ನಿಂತ್ಕೊಂಡು ಹಿಂಗೆ ಒಂದ್ಸತಿ ನೋಡಿಬಿಟ್ರೆ ಭಯ ಆಗುತ್ತೆ, ಅವ್ನು ಮೋಸ್ಟ್ಲಿ ನನ್ನ ವೀಡಿಯೋ ನೋಡಿ ನನ್ನ ನೋಡ್ತಾ ಇದ್ದಾನ ಅನಿಸುತ್ತೆ ನನಗೆ ಅನ್ನೋಳು. ಇದು ಒಂದು ಕಡೆ ಆದರೆ, ಇನ್ನೊಂದು ಕೇಸಲ್ಲಿ ಆಕೆ ಪಾಪ ತುಂಬಾ ಆನ್ಲೈನಲ್ಲಿ ಒಬ್ಬ ಹುಡುಗನ್ನ ಹಚ್ಕೊಂಡು, ಅವನು ಜಿಮ್ ಪ್ರಾಕ್ಟೀಷ್ನರು ಅಂತ ಹೇಳಿಕೊಂಡು ಲಂಡನಲ್ಲಿದ್ದೀನಿ ಅಂತ ಹೇಳಿ ಆಕೆಗೆ ಮೆಸೇಜ್ ಮಾಡಿ 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 1 ವರ್ಷದ ಸಂಬಂಧ. ಲಂಡನಿಂದ ನಾನು ವಾಪಸ್ ಬರ್ತಾ ಇದ್ದೀನಿ, ಡೆಲ್ಲಿನಲ್ಲಿದ್ದೀನಿ ನಾನು, ನಂದು ಏನೋ ಒಂದು ಇಶ್ಯೂ ಆಗಿದೆ. ಆ್ಯಕ್ಚುಲಿ ನಾನು ಲಂಡನ್ ಸಿಟಿಸನ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ನನಗೆ ಇಶ್ಯೂ ಆಗಿದೆ. ನನಗಿಲ್ಲಿ ಆ್ಯಕ್ಚುಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕಲ್ಲ, ಅದಕ್ಕಿಂತ ಮುಂಚೆ ನನಗಿಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಸ್ಟಮ್ಸಲ್ಲಿ, ಅಂದರೆ ಇದರಲ್ಲಿ ಇಮಿಗ್ರೇಷನಲ್ಲಿ. ನನ್ನನ್ನು ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಎಲ್ಲ ಕಾರ್ಡ್ಗಳನ್ನು ಲಾಕ್ ಮಾಡ್ಕೊಂಡಿದ್ದಾರೆ. ನನಗೆ ತಕ್ಷಣ 3 ಲಕ್ಷ ಕಳಿಸು ಅಂತ ಒಂದು ಸತಿ ಹೇಳಿದ್ದಾನೆ. ಈಕೆ ನಂಬಿದಾಳೆ, ಏಕೆಂದರೆ ಅವನು ಎಲ್ಲ ಐಟನರಿ ಕಳಿಸಿದ್ದಾನೆ, ಅದ್ರ ಜೊತೆಗೆ ಬೋರ್ಡಿಂಗ್ ಪಾಸ್ಗಳನ್ನ ಕಳಿಸಿದ್ದಾನೆ ಇವನಿಗೆ. ಸೊ ಆಕೆ ನಂಬ್ಕೊಂಡು ದುಡ್ಡು ಕಳಿಸಿದ್ದಾಳೆ. ಮತ್ತು ಅವನು ಹೇಳಿದ್ದಾನೆ ನಾನೇ ಹೋಟ್ಲು ಮಾಡ್ಕೊಂಡಿರ್ಬೇಕಂತೆ 4 ದಿನ, ನನ್ನ ಇಶ್ಯೂ ಎಲ್ಲ ಇದಾಗೋ ತನಕ, ಸೊ ನನಗೊಂದು 2 ಲಕ್ಷ ಕಳಿಸು, ಅದನ್ನು ಕಳಿಸಿದ್ದಾಳೆ. ಆತ ನನ್ನ ಅತ್ತೆ ಅಂದರೆ ಆಂಟಿ, ಸೋ ಕಾಲ್ಡ್ ಆಂಟಿ, ಮಲೇಷ್ಯಾದಿಂದ ಮಾತಾಡ್ತಾರೆ. ಅವ್ರ ಹತ್ರ ಮಾತಾಡಿ ಅವ್ರಿಗೂ ಅಸಿಸ್ಟ್ ಮಾಡು, ಯಾಕೆಂದರೆ ನನ್ನ ತಂದೆಯ ಒಂದು ಏನು ಆಸ್ತಿ ಇದೆ ಅದನ್ನು ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಅತ್ತೆ ಫೋನ್ ಮಾಡ್ತಾರೆ, ಅವರಿಗೂ ಅಸಿಸ್ಟ್ ಮಾಡು ಅಂತ ಹೇಳಿದ್ದಾರೆ. ಮಲೇಷ್ಯಾದಿಂದನೇ ಫೋನ್ ಬಂದಿದೆ. ಈಕೆಯ ಆಂಟಿ ಅಂತಲೇ ಮಾತಾಡಿದ್ದಾಳೆ, ಅಲ್ಲೂ ಈಕೆ 10 ಲಕ್ಷ ಕಳ್ಕೊಂಡಿದ್ದಾಳೆ. ಇದೆಲ್ಲ ಆಗಿ 10 ದಿನ ಆಗೋ ಹೊತ್ತಿಗೆ ಅವಳಿಗೆ ಬಂದಿದ್ದು ಡೌಟು, ನಿಜವಾಗ್ಲೂ ಇವನಿದಾನ? ಯಾಕೆಂದರೆ ವಿಡಿಯೋ ಕಾಲಿಗೆ ಬರ್ತಾ ಇಲ್ಲ, ಎಲ್ಲೂ ಬರೀ ಚಾಟು ಮೆಸೇಜ್ಗಳಲ್ಲೇ, ಫೋಟೋಗಳು ಮಾತ್ರ ಕಳಿಸ್ತಾನೆ. ಸರಿ, ಆಕೆ ಡೆಲ್ಲಿಗೆ ಹೋಗಿದ್ದಾಳೆ. ಇದೆಲ್ಲ ನನ್ನ ಮೀಟ್ ಮಾಡೋದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಿದ್ದಾಳೆ. ಡೆಲ್ಲಿಗೆ ಹೋಗಿ ಎಂಬಸಿನಲ್ಲಿ ಮಾತಾಡಿದ್ದಾಳೆ, ಈ ಥರ ಆ ಹುಡುಗನ ಹೆಸರು ಬೇಡ, ಅವನನ್ನು ನೀವು ಕ್ಯಾಪ್ಚರ್ ಮಾಡಿದ್ದೀರ ಅಂತಲ್ಲ, ನಾನು ಮಾತಾಡಬೇಕು ಅಂತ. ಅವರು ಕಕಾಬಿಕ್ಕಿ ಆಗಿದ್ದಾರೆ, ನಾವು ಯಾರನ್ನೂ ಕ್ಯಾಪ್ಚರ್ ಮಾಡಿಲ್ಲ ಅಮ್ಮ, ಯಾರೂ ಬಂದಿಲ್ಲ, ಇಲ್ಲಿ ಯಾವುದು ಲ್ಯಾಂಡೇ ಆಗಿಲ್ಲ ಆ ಹೆಸರಿನವರು ಅಂತ. ಎಲ್ಲ ಚೆಕ್ ಮಾಡಿಸಿದ್ದಾರೆ, ಆ ಹೆಸರಿನವ್ರು ಯಾರೂ ಲ್ಯಾಂಡೇ ಆಗಿಲ್ಲ. ಆಕೆ ಆಮೇಲೆ ನನ್ನ ಹತ್ರ ಬಂದಾಗ ನಾವೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಕ್ರಿಯೇಟ್ ಮಾಡಿರೋ ಇಮೇಜ್ಗಳು, ಬೋರ್ಡಿಂಗ್ ಪಾಸು, ಐಟನರಿ ಎಲ್ಲನೂ ಕಾಲ್ಗಳು ಅಲ್ಲಿಂದ ಎಸ್ಟಾಬ್ಲಿಷ್ ಆಗುವಾಗೆ ಟೆಕ್ನಿಕಲಿ ಮಾಡಿದ್ದಾರೆ. ಪ್ರತಿ ಸತಿ ಬರ್ತಾ ಇದ್ದಿದ್ದು ಲಂಡನ್ ಕಾಲೇ, ಮಲೇಷ್ಯಾ ಕಾಲೇ, ಆದರೆ ಅದು ಡೈವರ್ಟ್ ಆಗ್ತಾ ಇದ್ದಿದ್ದು ಬೇರೆ ಕಡೆಯಿಂದ. ಸೊ ಇದಿಷ್ಟು ಪೂರ್ತಿ ಗ್ಯಾಂಗ್ ವರ್ಕು. ಆಮೇಲೆ ಆಕೆ ಇಮೇಜ್ ತೋರಿಸಿದಾಗ ಆ ಇಮೇಜ್ನ ನಾವು ಎಲ್ಲನೂ ಚೆಕ್ ಮಾಡಿ 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 ನೋಡಿದ್ರೆ, ಆತ ಪಂಜಾಬಲ್ಲಿ ಯಾರೋ ಒಬ್ಬ ಅವನ ಇಮೇಜನ್ನ ಯೂಸ್ ಮಾಡಿದ್ದಾರೆ ಈ ಕ್ರಿಮಿನಲ್ಗಳು. ಪಾಪ ಅವನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವನೂ ಯಾವುದೋ ಒಂದು ಇದರಲ್ಲೇ ಕೆಲಸ ಮಾಡೋವಂಥವನು. ಸೊ ಅದು ನೋಡಿದ್ರೆ ಎಲ್ಲನೂ ಕರೆಕ್ಟಾಗಿದೆ, ಇಮೇಜು ಕರೆಕ್ಟಾಗಿದೆ, ಎಲ್ಲನೂ ಕರೆಕ್ಟಾಗಿದೆ. ನೋಡಿದ್ರೆ ಅವ್ನು ಇಂಡಿಯಾದಲ್ಲಿ ಪಂಜಾಬಲ್ಲಿ ಕೆಲಸ ಮಾಡೋವಂಥವನು, ಅವನಿಗೆ ಗೊತ್ತೇ ಇಲ್ಲ. ಇದು ನೋಡಿದ್ರೆ ಲಂಡನ್ನಿಂದ ಕಾಲು, ಅದು ನೋಡಿದ್ರೆ ಒಂದು ಕಂಪ್ಲೀಟ್ ಗ್ರೂಪ್ ಮಾಡಿರೋದು. ಈಗ ದುಡ್ಡು ಕಳ್ಕೊಂಡಾಗಿದೆ, ಮನೆಯಲ್ಲಿ ಹುಡುಗ ಬರ್ತಾ ಇದ್ದಾನೆ ಮದುವೆ ಮಾತುಕತೆಗೆ ಅಂತ ಹೇಳಾಗಿದೆ, ಕೇರಳದಿಂದ ತಂದೆ ತಾಯಿನ ಕರೆಸ್ಕೊಂಡಾಗಿದೆ, ಆಕೆ ಸಿಕ್ಕಾಕೊಂಡಿದ್ದಾಳೆ, ತನ್ನ ಎಲ್ಲ ಸೇವಿಂಗ್ಸನ್ನು ಕೊಟ್ಟಾಗಿದೆ. ಅಯ್ಯೋ, ಅದನ್ನು ರಿಕವರ್ ಆಗಲಿಲ್ಲ ಮ್ಯಾಮ್. ಯಾಕೆಂದರೆ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿತ್ತು. ಕೇಸ್ ಅಂತೂ ರಿಜಿಸ್ಟರ್ ಆಗಿದೆ, ಆದರೆ ರನ್ ಆಗುತ್ತೆ. ಆದರೆ ಮನಸ್ಸಿಗೆ ತುಂಬ ಹತ್ತಿರದಲ್ಲಿ ನಾನು ವರ್ಕ್ ಮಾಡಿದಂಥ ಕೇಸು. ಆಕೆ ಬಗ್ಗೆ ತುಂಬ ಒಂಥರ ಬೇಜಾರಾಯಿತು, ಯಾಕೆಂದರೆ ಮೆಂಟಲಿ ತನ್ನನ್ನು ತಾನು ಒಳ್ಳೆ ಫಿಕ್ಸ್ ಆಗಿಬಿಟ್ಟಿಲ್ಲ, ನಾನು ಇವನು ಹೆಂಡ್ತಿ ಅಂತ. ಸೊ ಈ ಥರದ್ದು ಸಾಕಷ್ಟು ನಡೀತಾ ಇದೆ, ಇದೇನು ಹೊಸದೇನಲ್ಲ. ಬಟ್ ನಾವು ವರ್ಕ್ ಮಾಡ್ತಾ ಇರೋ ಕೇಸ್ಗಳಲ್ಲಿ ಈ ಥರದ್ದು ಬರ್ತಾ ಹೋಗ್ತಾ ಇರುತ್ತೆ. ಒಂದಷ್ಟು ಕೇಸ್ಗಳು ನೆನಪಿರುತ್ತೆ, ಒಂದಷ್ಟು ಹಾಗೆ ಮರ್ತು ಹೋಗ್ಬಿಡುತ್ತೆ, ನಮ್ಮ ನೆನಪಿನ ದೋಣಿನಲ್ಲಿ ಅಂತ ಅವು ತಿಳ್ಕೊಂಡು ಹೋಗ್ಬಿಡುತ್ತೆ. ಸಾಕಷ್ಟು ಕೇಸ್ ಬರ್ತಾರೆ ದಿನಾಲೂ, ಪ್ರತಿದಿನ ನಿಮ್ಗೊಂದು ರೀತಿ ಇದೇ ಇರುತ್ತೆ. ಯಾಕೆಂದರೆ ನಾವು ರೆಗ್ಯುಲರ್ ಆಗಿ ಕೇಸ್ಗಳು ತೊಗೊಳ್ಳಲ್ಲ, ಬರೀ ಗೌರ್ಮೆಂಟ್ ಕೇಸ್ಗಳು ತೊಗೊಳ್ಳೋದು. ಬಟ್ ಈ ಥರದ್ದು ಯಾವುದೋ ತುಂಬ ಹತ್ತಿರದ ಪರಿಚಯದವರು ಬೇರೆ ಯಾರಿಂದನೋ ಇನ್ಫ್ಲೂಯೆನ್ಸ್ ಮಾಡ್ಸ್ಕೊಂಡು ಬಂದಿರ್ತಾರೆ, ಅವ್ರನ್ನ ಇಲ್ಲ ಅಂತಲೂ ಹೇಳಿ ಕಳ್ಸೋಕ್ಕಾಗಲ್ಲ. ಹುಡುಗರು ಅಟೆಂಡ್ ಆಗಿರ್ತಾರೆ, ಮತ್ತು ನಮ್ಮ ಹತ್ರ ಬಂದು ಹೇಳ್ತಾರೆ. ಭಾಳ ಬೇಜಾರಾಗುತ್ತೆ. ಹೆಣ್ಮಕ್ಳು ಅಂತ ಬಂದಾಗ ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗ್ರಮ್ಮ, ಚೆನ್ನಾಗಿರಿ, ಅಷ್ಟು ಬಿಟ್ಟರೆ ನೀವೇ ಡಿಸಿಷನ್ ತೊಗೊಳಕ್ಕೆ ಹೋದಾಗ ಈ ರೀತಿ ಸಾಕಷ್ಟು ಕೇಸ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಗಮನ